ವಿಶ್ವದ ಅತ್ಯಂತ ದೊಡ್ಡ ಧಾರ್ಮಿಕ ಮೇಳದಲ್ಲಿ ಒಂದಾದಂತಹ ಮಹಾಕುಂಭ ಮೇಳಕ್ಕೆ ಇವತ್ತು ತೆರೆ ಬೀಳ್ತಾ ಇದೆ. ಸಂಕ್ರಾಂತಿಯಿಂದ ಶುರುವಾಗಿ ಶಿವರಾತ್ರಿಯ ತನಕ ನಡೆದ ಮಹಾಕುಂಭ ಮೇಳ 45 ದಿನಗಳ ಉತ್ಸವದಲ್ಲಿ ಬರೋಬ್ಬರಿ 63,47,00,000 ಭಕ್ತರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ನಿರೀಕ್ಷೆ ಇದ್ದದ್ದು 40ರಿಂದ 45 ಕೋಟಿ ಭಕ್ತರು ಬರ್ತಾರೆ ಅಂತ. ಆದರೆ ಈ 45 ದಿನಗಳಲ್ಲಿ 64 ಕೋಟಿ ಭಕ್ತರು ಬಂದು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ದೇಶ ವಿದೇಶಗಳಿಂದ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ಬಂದು ಭಕ್ತರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಇನ್ನು ನಿನ್ನೆ ಒಂದೇ ದಿನ ಬರೋಬ್ಬರಿ 1,33,00,000 ಮಂದಿ ಪುಣ್ಯ ಸ್ನಾನ ಮಾಡಿದ್ದಾರೆ ಅಂತ ವರದಿಯಾಗಿದೆ. ಕೊನೆ ದಿನ ಇವತ್ತು ಕೂಡ ಭಾರಿ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಕಾರಣ ಕೊನೆಯ ಶಾಹಿ ಸ್ನಾನ ಇವತ್ತು. ಶಿವರಾತ್ರಿಯ ಪ್ರಯುಕ್ತ ಕೊನೆ ದಿನವಾದ ಇವತ್ತು ಪ್ರಯಾಗ್ರಾಜ್ನಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಅಂತ ಹೆಚ್ಚಿನ ಭದ್ರತಾ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರದು ಅನ್ನೋ ನಿಟ್ಟಿನಲ್ಲಿ ಕುಂಭಮೇಳ ನಡೆಯುವ ಪ್ರದೇಶಕ್ಕೆ ಯಾವುದೇ ವಾಹನಕ್ಕೆ ಎಂಟ್ರಿ ಇಲ್ಲ. ಯಾವೊಬ್ಬ ಗಣ್ಯರಿಗೂ VIP ಶಿಷ್ಟಾಚಾರ ಪಾಲನೆ ಆಗಲ್ಲ ಅಂತ ಈಗಾಗಲೇ ಉತ್ತರ ಪ್ರದೇಶ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ನಿನ್ನೆಗಿಂತಲೂ ಇವತ್ತು ಭಕ್ತರ ಸಂಖ್ಯೆಯಲ್ಲಿ ಭಾರಿ ಏರಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಭದ್ರತೆ ಹಾಗೂ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಹೆಚ್ಚು ಮಾಡಿದೆ. ಜನವರಿ 13ರಿಂದ ಆರಂಭಗೊಂಡಂತಹ ಮಹಾಕುಂಭ ಮೇಳ 144 ವರ್ಷಕ್ಕೆ ಒಮ್ಮೆ ನಡೆಯುವಂತಹ ಮಹಾಕುಂಭ ಮೇಳಕ್ಕೆ ಉತ್ತರ ಪ್ರದೇಶ ಸರ್ಕಾರ 1 ವರ್ಷದಿಂದಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿತ್ತು. ಇವತ್ತು ಯಶಸ್ವಿಯಾಗಿ ಈ ಮಹಾಕುಂಭಕ್ಕೆ ತೆರೆ ಬೀಳ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.